ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಮೀಡಿಯಾದವ್ರನ್ನ ಕರೆಸಿ ನಾನೇ ಹೇಳಿಕೆ ಕೊಡ್ತೀನಿ. ಹಾಗೆ ವಿಧಾನಸೌಧದಲ್ಲಿ ಪ್ರೆಸ್ ಮೀಟ್ ಮಾಡ್ತೀನಿ. ವೀರೇಂದ್ರ, ಇದುವರೆಗೂ ನಡೆದಿರೋ ಬಗ್ಗೆ ಮತ್ತೆ ನಾನು ಕ್ಷಮೆ ಕೇಳ್ತೀನಿ. ಹಾಗೆ ಸಿಕ್ಕಿರೋ ಸಾಕ್ಷಿಗಳನ್ನ, ದಾಖಲೆಗಳನ್ನೆಲ್ಲ ನಾನೇ ಇನ್ವೆಸ್ಟಿಗೇಷನ್ ಟೀಮಿಗೆ ಕೊಡ್ತೀನಿ. ಯೋಚನೆ ಮಾಡಬೇಡಿ, ಇನ್ಮೇಲೆ ಎಲ್ಲ ಒಳ್ಳೇದಾಗುತ್ತೆ. ಸುರೇಂದ್ರ, ಸುಬ್ಬು, ವೀರೇಂದ್ರವ್ರನ್ನ ಇಂಥ ಸಮಯದಲ್ಲಿ ಡಿಸ್ಟರ್ಬ್ ಮಾಡಬೇಡಿ. ಮಾನಸಿಕವಾಗಿ ಸ್ವಲ್ಪ ಸಮಾಧಾನ ತಗೊಂಡು ಆಮೇಲೆ ಎಲ್ಲರ ಹತ್ರನೂ ಮಾತಾಡ್ತೀನಿ. ಸರಿ ಸರ್. ವೀರೇಂದ್ರ, ನಾನು ನಿನ್ನ ಬರ್ತೀನಿ. ಅವನು ಅಯ್ಯೋ ಕಳಿಸ್ಬಿಡ್ತೀನಿ. ಕ್ಷಮಿಸಿ, ನಮ್ಮ ಕರ್ತವ್ಯ ನಾವು ಮಾಡಿದ್ವಿ. ನಿಮ್ಮ ಮೇಲೆ ಯಾವುದೇ ಆರೋಪ ಇಲ್ಲ ಅಂತ ಹೇಳಕ್ಕೆ ನಮಗೂ ಸಂತೋಷ ಆಗುತ್ತೆ ಸರ್. ನಾವು ಬರ್ತೀವಿ ಸರ್. CM ಸಾಹೇಬರು ಒಂದು ಮಾತಂದ್ರು, ಶ್ರಾವಣಿ ನಿಮ್ಮ ಮಗಳು ಮಾತ್ರ ಅಲ್ಲ, ತಾಯಿ ರೂಪದಲ್ಲಿ ನಿಮಗೆ ಪುನರ್ಜನ್ಮ ಕೊಟ್ಲು ಅಂದ್ರು. ದಯವಿಟ್ಟು ಆ ಥರ ಎಲ್ಲ ಮಾತಾಡ್ಬೇಡಿ. ತುಂಬಾ ತುಂಬಾ ದೊಡ್ಡ ಮಾತಪ್ಪ ಇದು. ಹೇ ಇಲ್ಲಮ್ಮ, ಚಿಕ್ಕಂದಿಂದ ನಿನಗೆ ತುಂಬ ಕೋಪದಲ್ಲಿ ಮಾತಾಡಿದ್ದೀನಿ, ಅವಮಾನ ಮಾಡಿದ್ದೀನಿ, ಗದರಿಸಿದ್ದೀನಿ. ಆದರೆ ಇನ್ನು ಇದು ಯಾವುದೋ ಲೆಕ್ಕಕ್ಕೆ ಇಟ್ಕೊಳ್ಳದೆ ಇಂಥ ಪರಿಸ್ಥಿತಿಲಿ ನನ್ನ ಕಾಪಾಡ್ಬಿಟ್ಟಿಲ್ಲಮ್ಮ. ಇದಕ್ಕೂ ಮೇಲೆ ಈ ನನ್ನ ರಕ್ತನೇ ಅಲ್ಲ ಅಂತ ಅಂದ್ಬಿಟ್ಟಿದ್ದೆ. ಆದರೂ ಇಷ್ಟಾದ್ಮೇಲೂ ನನಗೆ ನಿನ್ನ ಎದುರು ನಿಂತು ತಲೆ ಎತ್ತಿ ನಿಂತ್ಕೊಳ್ಳೋ ಯೋಗ್ಯತೆ ನನಗಿದೆಯೋ ಇಲ್ವೋ ಗೊತ್ತಿಲ್ಲ. ಅಪ್ಪ, ಆ ಥರ ಮಾತಾಡಬೇಡಿ ಅಪ್ಪ. ನಿಜ, ನೀವವತ್ತು ಆ ರೀತಿ ಹೇಳಿದಾಗ ನನ್ನ ಮನಸ್ಸು ಹೊಡೆದೋಗಿತ್ತು. ಆದರೆ ನನ್ನ ಮನಸ್ಸಲ್ಲಿದ್ದದ್ದು ಒಂದೇ ಮಾತು, ನೀವು ಏನೇ ಹೇಳಿದ್ರು ನಾನು ನಿಮ್ಮ ಮಗಳೇ ಅನ್ನೋದಷ್ಟೇ ಸತ್ಯ. ಆ ಮಾತು ನನ್ನ ಮನಸ್ಸಲ್ಲಿ ಹಚ್ಚೊತ್ತಿತ್ತು. ಆದರೆ ನನ್ನ ಮಾತುಗಳು ನಿನಗೆ ನೋವು ಕೊಟ್ಟಿರೋದು ಸುಳ್ಳಲ್ಲ ಅಲ್ವಮ್ಮ? ಅಪ್ಪ, ಹಾಲು ಕೊಡೋ ಹಸುನೇ ತಾಯಿ ಅಂತ ಕರೆಯೋ ಸಂಸ್ಕೃತಿ ನಮ್ದು. ಒಂದು ತುತ್ತು ಅನ್ನಕ್ಕೋಸ್ಕರ ಅಮ್ಮ ತಾಯಿ ಅಂತ ಕರೆಯೋ ಜನ ನಮ್ಮ ಸುತ್ತಮುತ್ತನೇ ಇರ್ತಾರೆ. ಅಂಥದ್ರಲ್ಲಿ ನೀನು ನನ್ನನ್ನು ಮಗಳೇ ಅಲ್ಲ ಅಂತ ಅಂದ್ರು ನನಗೆ ಈ ಜೀವನ ಕೊಟ್ಟಿರೋದು ನೀವೇ ಅಲ್ವಾ? ಈ ಸಮಾಜದಲ್ಲಿ ಬದುಕೋ ಧೈರ್ಯ ತುಂಬಿರೋದು ನೀವೇ ಅಲ್ವಾ? ನಿಮ್ಮಿಂದ ಭಾವನೆಗಳನ್ನ ಕಲ್ತಿದ್ದೀನಿ, ನಿಮ್ಮಿಂದ ಈ ಜೀವನಕ್ಕೆ ಒಂದು ಅರ್ಥ ಕಂಡ್ಕೊಂಡಿದ್ದೀನಿ. ಎಲ್ಲದಕ್ಕಿಂತ ಹೆಚ್ಚಾಗಿ ನೀವು ನನಗೆ ಬಂಗಾರದಂತ ಗಂಡನ್ ಕೊಟ್ಟಿದ್ದೀರ, ಆಶೀರ್ವಾದ ಮಾಡಿದ್ದೀರ. ಇಷ್ಟೆಲ್ಲ ಆದ್ಮೇಲೆ ನೀವು ನನಗೆ ನಾನು ನಿಮ್ಮನ್ನ ಅಪ್ಪ ಅಂತ ಬರೀ ಬಾಯಿ ಮಾತಲ್ಲಿ ಕರೆಯಲ್ಲ ಅಪ್ಪ. ನಾನು ಉಸಿರಾಡೋ ಉಸಿರಲ್ಲೂ ನನ್ನಪ್ಪನ ಬಗ್ಗೆ ನನಗೆ ಪ್ರೀತಿ ಇದೆ. ನನ್ನ ಮೈಯಲ್ಲಿ ಹರಿಯೋ ರಕ್ತದ ಕಣಕಣದಲ್ಲೂ ನನಗೆ ನನ್ನಪ್ಪನ ಬಗ್ಗೆ ಪ್ರೀತಿ ಇದೆ. ಅದಕ್ಕೋಸ್ಕರ ನಾನು ನಿಮಗೋಸ್ಕರ ನನ್ನ ಜೀವ ಬೇಕಾದ್ರೂ ಕೊಡ್ತೀನಿ. ಯಾಕಂದ್ರೆ ಈ ಜೀವ ಈ ಭೂಮಿ ಮೇಲೆ ಇರೋದಕ್ಕೆ ಕಾರಣ ನನ್ನಪ್ಪ ಅಂತ ನಂಬ್ಕೊಂಡಿರೋಳು ನಾನು. ನನ್ನಪ್ಪ ನನ್ನ ದೇವ್ರು ಅಂತ ನಂಬ್ಕೊಂಡಿರೋಳು ನಾನು. ಈಗಲೂ ಅಷ್ಟೇ ನನ್ನಪ್ಪ ನನ್ನ ಪ್ರಾಣ.
ಏನೋ ಆಶ್ಚರ್ಯ ಇದು ಕನ್ಸಲ್ಲ ತಾನೆ. ಅಣ್ಣನ ಮುಖದಲ್ಲಿ ನಗು, ಅದು ಶ್ರಾವಣಿ ಹೆಗಲಿನ ಕೈ ಹಾಕೊಂಡು ಬರ್ತಾ ಇದ್ದಾನೆ. ಇದು ಕನ್ಸಲ್ಲ ಸರ್, ನನ್ಸೆ. ಇದೆಲ್ಲ ಆ ದೇವರು ಮಾಡಿರೋ ಆಶೀರ್ವಾದ. ಶ್ರಾವಣಿ ನನ್ನ ಪಾಲಿಗೆ ದೇವತೆ ಆಗ್ಬಿಟ್ಲು. ಅವಳು ನನ್ನ ಅಧಿಕಾರ ಉಳಿಸಿದ್ಲು, ಪ್ರತಿಷ್ಠೆ ಉಳಿಸಿದ್ಲು, ಗೌರವ ಉಳಿಸಿದ್ಲು. ಅದಕ್ಕೆ ಅವಳಿಗೆ ಥ್ಯಾಂಕ್ಸ್ ಹೇಳೋಣ ಅನಿಸ್ತು. ಒಬ್ಬನೇ ಹೇಳೋದ್ರ ಬದಲು ಎಲ್ಲರ ಸಮ್ಮುಖದಲ್ಲಿ ಹೇಳಿದ್ರೆ ಚೆನ್ನಾಗಿರುತ್ತೆ ಅಂತ ಕರ್ಕೊಂಬಂದೆ. ಶ್ರಾವಣಿ, ಇವತ್ತು ನನ್ನ ಮಾನ, ಮರ್ಯಾದೆ, ಗೌರವ, ಪ್ರತಿಷ್ಠೆ, ಅಧಿಕಾರನೆಲ್ಲ ಉಳಿಸಿದ್ಯಾ. ಅಷ್ಟೇ ಅಲ್ಲ, ಸಾಲಿಗ್ರಾಮದ ಮರ್ಯಾದೆನೂ ಉಳಿಸಿದ್ಯಾ. ನಿನಗೆ ತುಂಬ 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 ಥ್ಯಾಂಕ್ಸ್. ಅಪ್ಪ, ನೀವು ನನ್ನನ್ನು ಮಗಳು ಅಂತ ಒಪ್ಪಿದಿದ್ರೆ ಈ ಥರ ಥ್ಯಾಂಕ್ಸ್ ಹೇಳ್ತಾ ಇರಲಿಲ್ಲ. ಆದರೆ ಈಗಲೂ ನಿಮಗೆ ನನ್ನ ಮಗಳು ಅಂತ ಒಪ್ಕೊಳ್ಳೋ ಮನಸ್ಸಿಲ್ಲ ಅಲ್ವಾ? ಪರವಾಗಿಲ್ಲ, ಆ ದಿನಾನೂ ಬರುತ್ತೆ. ಅದಕ್ಕೋಸ್ಕರ ನಾನು ಕಾಯ್ತಾ ಇರ್ತೀನಿ. ಆದರೂ ನಿಮ್ಮ ಸಂತೋಷ ನೋಡಿ ನನಗೆ ತುಂಬ ಖುಷಿ ಆಯಿತು. ನನಗೆ ನಿಮ್ಮ ಮಗಳಾಗಿ ಹುಟ್ಟಿರೋದಕ್ಕೆ ಸಾರ್ಥಕ ಅನಿಸ್ತಾ ಇದೆ. ವಂದನಾ, ನಾನಿವತ್ತು ತುಂಬ ಸಂತೋಷವಾಗಿದ್ದೀನಿ. ಬೆಟ್ಟದಷ್ಟು ಕಷ್ಟ ಮಂಜಿನ ಕರಗೋಯ್ತು. ನನ್ನ ರಾಜಕೀಯದ ಜೀವನ ಕತ್ತಲಲ್ಲಿ ಮುಳುಗೋಯ್ತು ಅಂತ ಅನ್ಕೊಂಡಿದ್ದೆ. ಶ್ರಾವಣಿ ಮತ್ತೆ ನನ್ನ ಜೀವನಕ್ಕೆ ಬೆಳಕು ತಂದ್ಬಿಟ್ಲು. ಇವತ್ತು ಹಬ್ಬದ ಅಡುಗೆ ಮಾಡಮ್ಮ, ಎಲ್ಲರೂ ಸಿಹಿ ಊಟ ಮಾಡೋಣ. ಸರಿ ಬಾಬಾ, ನಾನು ಅಡುಗೆಗೆ ವ್ಯವಸ್ಥೆ ಮಾಡ್ತೀನಿ. ಏ ವಂದನಾ, ನಿಂತ್ಕೋ. ಏನಣ್ಣ ಮರ್ತ್ಬಿಟ್ಯಾ? ನೀನು ಏನೇನೋ ತಿನ್ನೋ ಹಾಗಿಲ್ಲ. ಡಯಟಿಷಿಯನ್ ಏನ್ ಹೇಳ್ತಾರೋ ಅದನ್ನ ಮಾತ್ರ ತಿನ್ಬೇಕು, ಅರ್ಥ ಆಯ್ತಾ? ವಂದನಾ, ಜಾನಕಿ ಅವ್ರನ್ನ ಕರ್ಕೊಂಡು ಬಮ್ಮ. ಅವ್ರ ಪರ್ಮಿಷನ್ ತಗೊಂಡ್ರೆ ತಿಂದ್ರಾಯ್ತು. ಸರಿ ಬಾಬಾ. ಫಿರೋ, ಇನ್ವೆಸ್ಟಿಗೇಷನ್ ಎಲ್ಲ ಮುಗಿತಾ? ಏನಾಯ್ತು? ನನಗೇನು ಗೊತ್ತಾಗ್ಲಿಲ್ಲ. ನಾನು ರೂಮಲ್ಲಿದ್ದೆ. ಸಿಎಂ ಬಂದಿದ್ರಂತೆ. ಹೌದಕ್ಕ, ಬಂದಿದ್ರು. ಏನು ಯೋಚನೆ ಮಾಡಬೇಡ, ಎಲ್ಲ ಚೆನ್ನಾಗೇ ಆಯ್ತು. ಅಪ್ಪ, ಇನ್ನೊಂದು ಮುಖ್ಯವಾದ ವಿಷಯ. ನೀವೀಗಷ್ಟೇ ಹಬ್ಬದ ಊಟ ಮಾಡೋಣ ಅಂತ ಹೇಳಿದ್ರಿ, ಆದ್ರೆ ನೀವು ಸಿಹಿ ತಿನ್ಬೇಕೋ ಬೇಡವೋ ಅನ್ನೋದು ನಿಮ್ಮ ಡೈಟಿಷಿಯನ್ ಹೇಳಿಲ್ಲ ಅಂದ್ರೂ ನಿಮಗೆ ಸಿಹಿ ತಿನ್ನೋ ಮನಸ್ಸು ಇದೆಯೋ ಇಲ್ವೋ ಅನ್ನೋದು ನೀವೇ ನಿರ್ಧಾರ ಮಾಡ್ಬೇಕಪ್ಪ.